ಹಾಯ್ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಚಂದನಾಸ್ ಕಿಚನ್. ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ 2 ಡೇಸ್ ಇಲ್ಲ 3 ಡೇಸ್ ಒನ್ಸ್ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೆ. ಅದೇ ರೀತಿ ವಿಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಆಗಲೇ 6:30 ಅಷ್ಟರಲ್ಲೇ ತುಂಬಾ ಬೆಳಕಾಗಿದೆ. ಕೆಲವೊಮ್ಮೆ ಬೆಳಕೇ ಇರಲ್ಲ, ಬಟ್ ಕೆಲವೊಮ್ಮೆ ತುಂಬಾ ಬಿಸಿಲು ಬಂದಿರುತ್ತೆ. 7 o'clock 8 9 o'clock ಥರ ಕಾಣಿಸ್ತಿರುತ್ತೆ. ಬೆಳಗ್ಗೆ ಎದ್ದು ಮಾರ್ನಿಂಗ್ ಏರ್ನ ವೆಲ್ಕಮ್ ಮಾಡ್ಕೋತಿದ್ದೀನಿ. ಒಳಗಡೆ ಏರ್ ಬಂದಷ್ಟು ಮನೆಯೆಲ್ಲ ಫ್ರೆಶ್ಶಾಗಿ ಫೀಲ್ ಆಗುತ್ತೆ. ಯಾಕಂದರೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ಮಳೆ ಹೇಗೆ ಬರುತ್ತೋ ಗಾಳಿ ಹೇಗೆ ಬರುತ್ತೋ ಗೊತ್ತಾಗಲ್ಲ. ಕಿಟಕಿ ಎಲ್ಲ ಕ್ಲೋಸ್ ಮಾಡಿರ್ತೀನಿ. ಹೀಗೆ ಇದು ಕೂಡ ಅಷ್ಟೇ. ಯುಟಿಲಿಟಿ ಏರಿಯಾದಲ್ಲಿ ತುಂಬಾ ಒಳ್ಳೆ ಚೆನ್ನಾಗಿ ಗಾಳಿ ಬರುತ್ತೆ. ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆ ನೇಚರ್ನ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಅದೇ ರೀತಿ ಬಾಗಿಲು ಓಪನ್ ಮಾಡಿದ್ಮೇಲೆ ಇದು ಮೆಸ್ ತುಂಬ ಸೊಳ್ಳೆ ಬರ್ತಿತ್ತು. ನಮಗೆ ಇವಾಗ ಏನಾಗಿದೆ ಅಂತಂದರೆ ರೈಟ್ ಸೈಡಲ್ಲೂ ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಲೆಫ್ಟ್ ಸೈಡಲ್ಲೂ ಬಿಲ್ಡಿಂಗ್ನ ರಿನೋವೇಟ್ ಮಾಡ್ತಿದ್ದಾರೆ. ಅದರಿಂದಾಗಿ ತುಂಬಾ ಸೊಳ್ಳೆ ಇರೋದ್ರಿಂದ ನಾನು ಈ ಮಸ್ಕಿಟೋ ನೆಟ್ನ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ, ಒಂದೇ ಒಂದು ಸೊಳ್ಳೆ ಕೂಡ ಒಳಗೆ ಬರಲ್ಲ. ಬಟ್ ಇದು ನೆಗೆಟಿವ್ ಏನಂತಂದರೆ ಈ ಮಸ್ಕಿಟೋ ನೆಟ್ ಹಾಕಿದ್ಮೇಲೆ ನನಗೆ ಹೊಸಲು ನೀಟಾಗಿ ಅರಿಶಿನ ಕುಂಕುಮ ಹಚ್ಚೋಕ್ಕಾಗ್ತಿಲ್ಲ, ರಂಗೋಲಿ ಸಹ ಹಾಕೋಕ್ಕಾಗ್ತಿಲ್ಲ. ಮುಂಚೆ ಹೊಸ್ಲು ತುಂಬ ರಂಗೋಲಿ ಹಾಕ್ತಿದ್ದೆ ಮತ್ತು ಬಾರ್ಡರ್ಸ್ ಎಲ್ಲ ಹಾಕ್ತಿದ್ದೆ, ಹೊಸ್ಲು ತುಂಬ ಅರಿಶಿನ ಹಾಕ್ತಿದ್ದೆ. ಇವಾಗ ಅದನ್ನೇನೂ ಹಾಕೋಕ್ಕಾಗ್ತಿಲ್ಲ. ಯಾಕಂದರೆ ಅದನ್ನು ಹಾಕೋಕ್ಕೋದ್ರೆ ಮೆಸ್ಸೆಲ್ಲ ಅರಿಶಿನ ಆಗುತ್ತೆ. ಮತ್ತು ರಂಗೋಲಿ ಸಹ ಅದು ಮ್ಯಾಗ್ನೆಟ್ ಇರೋದ್ರಿಂದ ರಂಗೋಲಿ ಎಲ್ಲ ಅಳಿಸಾಕ್ಬಿಡುತ್ತೆ. ಅದರಿಂದ ಈಗ ಒಂದು ಬೇಕು ಅಂತಂದಾಗ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಲ್ವ. ಅದು ರೆಂಟೆಡ್ ಹೌಸ್ ಅಂತ ಅಂದಮೇಲೆ ಖಂಡಿತವಾಗ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ. ಅದಾದಮೇಲೆ ರಾತ್ರಿ ತೊಳೆದಿಟ್ಟಿರೋ ಪಾತ್ರೆನೆಲ್ಲ ಜೋಡಿಸ್ಕೋತಿದ್ದೀನಿ. ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ನಾನು ಲಾಸ್ಟ್ ನೈಟ್ ಯೋಚನೆ ಮಾಡಿರಲಿಲ್ಲ. ಅಡುಗೆನೂ ಸಹ ಏನು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿರಲಿಲ್ಲ. ಸೊ ರಾತ್ರಿ ಯೋಚನೆ ಮಾಡಿ ಮಲಗೋದ್ರಿಂದ ಅಥವಾ ಏನು ಮಾಡಬೇಕು ಅನ್ನೋ ಪ್ಲ್ಯಾನಿಂದ ಮಲಗೋದ್ರಿಂದ ಮಾರ್ನಿಂಗ್ ಬೇಗ ಹೋಗುತ್ತೆ. ಮತ್ತು ನಮ್ಮದೊಂದು ಪ್ಲ್ಯಾನ್ ಸೆಟ್ ಆಗಿರುತ್ತೆ. ಆ ಪ್ಲ್ಯಾನ್ ಪ್ರಕಾರ ಕರೆಕ್ಟಾಗಿ ಟೈಮ್ ಸೆಟ್ ಮಾಡಿಕೊಂಡು ಏನು ಮಾಡಬೇಕು ಅಂತ ಮಾಡ್ಕೋತೀವಿ. ಬಟ್ ನಾನು ರಾತ್ರಿ ಏನು ಯೋಚನೆ ಮಾಡಿಲ್ಲ. ರೈಸ್ ಇತ್ತು, ರೈಸ್ಗೆ ಕ್ಯಾಪ್ಸಿಕಮ್ ಹಾಕಿ ಟರ್ಮರಿಕ್ ಅಂದರೆ ಅರಿಶಿನ ಇಲ್ಲದೇ ಸ್ವಲ್ಪ ಚಿತ್ರಾನ್ನ ಥರ ಮಾಡ್ಕೊಳ್ಳೋಣ ಹೊಸ್ದಾಗಿ ಅಂತ ಹೇಳಿಬಿಟ್ಟು ಅನ್ನಕ್ಕೆ ಇಡ್ತಿದ್ದೀನಿ. ಸೊ ನಾನು ಈಗ ಬೇಗನೆ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಆಲ್ಮೋಸ್ಟ್ 7:15 ಆಗಿತ್ತು ನಾನು ಕಿಚನಲ್ಲಿ ಬಂದಾಗ. ಬೇಗನೆ ಎಲ್ಲದನ್ನು ರೆಡಿ ಮಾಡ್ಕೋತೀನಿ. ಹಾಗೆಯೇ ಸಿಹಿ ಕೂಡ ಎದ್ದು ಬಂದರು. ಇವತ್ತು ಬೇಗನೆ ಎದ್ದು ಬಂದರು. 7:15ಗೆಲ್ಲ ಎದ್ದು ಬಂದು ಮಾತಾಡ್ತಾ ಇದ್ದಾರೆ. ಮಾಮೂಲಿ ಪ್ಯಾಂಪ್ರಿಂಗ್ ಮಾಡೋದಿರುತ್ತಲ್ಲ ಮಾರ್ನಿಂಗ್ ಸಿಹಿ ಮಾರ್ನಿಂಗ್ ತುಂಬ ಮೂಡಿಯಾಗಿರ್ತಾಳೆ. ಎದ್ದಾಗ ಯಾರ ಹತ್ರನೂ ಮಾತಾಡೋಲ್ಲ, ತುಂಬಾ ಸೈಲೆಂಟ್ ಆಗಿರ್ತಾಳೆ. ಅದರಿಂದಾಗಿ ಅವಳು ನಗಿಸಿ ಸ್ವಲ್ಪ ಕಾಲೇನೋ ನವೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾಳೆ. ಮತ್ತು ಅವಳಿಗೆ ಹಾಲೇನಿದೆ ಅದು ಕೊಟ್ಬಿಟ್ಟು ಅವ್ರ ಅಜ್ಜಿ ಸಹ ಬಂದರು. ಅವ್ರ ಜೊತೆಲೇ ಮತ್ತೆ ಮಲಗಿಸ್ಬಿಟ್ಟೆ. ಸೊ 8:30 9ಗೆ ಅವಳು ಎದ್ದು ಬರ್ತಾಳೆ. ಟೆನ್ಷನ್ ಏನಿರಲ್ಲ. ಅವ್ರು ಬೇಗ ಎದ್ದರೆ ನನಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅಮ್ಮ ಅದು ಇದು ಅಂತ ಹೇಳಿ ಕೆಲಸ ಕೊಡ್ತಾರೆ. ಮತ್ತು ಅವಳಿಗೇನಿದೆ ಹಾಲು ಕೊಟ್ಟು ಅವಳು ಮತ್ತೆ ಮಲ್ಕೊಂಡ್ಳು. ಏನು ಟೆನ್ಷನ್ ಇಲ್ಲ ಇವಾಗ. ಮತ್ತು ನನ್ನ ಬ್ರೇಕ್ಫಾಸ್ಟ್ ಏನು ಮಾಡ್ಕೋಬೇಕು, ಲಂಚ್ ಏನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಪಟ ಅಂತ ಪ್ರಿಪೇರ್ ಮಾಡ್ಕೋತಿದ್ದೀನಿ. ಇನ್ನು ಲಂಚ್ಗೆ ಪೂರಿ ಸಾಗು ಮಾಡ್ಕೊಂಡಿದ್ದೆ, ಜೊತೆಗೆ ಅನ್ನ ಮತ್ತು ರಸಮ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಹೆಸರು ಕಾಳು ಪಲ್ಯ ಮಾಡಿಟ್ಟಿದ್ದೆ. ಲಾಂಗ್ ಆಗುತ್ತೆ ಅಂತ ಹೇಳಿ ಅದನ್ನೇನು ಹಾಕೋಕ್ಕಾಗಿಲ್ಲ. ಜಸ್ಟ್ ನಾನು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಿದ್ದೀನಿ ಅಷ್ಟೇ. ಹಾಗೆ ಒಂದು ಕಡೆ ಬೇಳೆ ರಸಮ್ಗೂ ಕೂಡ ಇಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ತೊಗರಿಬೇಳೆ ಹಾಕಿ ಬೇಳೆ ರಸಮ್ನ ಮಾಡ್ಕೋತಿದ್ದೀನಿ. ಟೊಮೆಟೊನ ಕಟ್ ಮಾಡಿ ಕೂಡ ಒಗ್ಗರಣೆಗೆ ಫ್ರೈ ಮಾಡ್ಕೋಬೋದು. ಒಗ್ಗರಣೆಗೆ ಫ್ರೈ ಮಾಡಿಕೊಂಡ್ರೆ ತುಂಬ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಕುಕ್ಕರಲ್ಲೇ ಕಟ್ ಮಾಡಿ ಹಾಕ್ಕೊಂಡಾಗ ಅದ್ರ ಜೊತೆ ಅದು ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಬೆಂದಾಗ ಕರೆಕ್ಟಾಗಿ ತಿನ್ಬೋದು. ಇಲ್ಲ ಹಂಗೆ ಒಗ್ಗರಣೆಗೆ ಫ್ರೈ ಮಾಡ್ಕೋತೀವಿ ಅಂತಂದಾಗ ಸ್ವಲ್ಪ ಬಾಯಿಗೆ ಸಿಗುತ್ತೆ. ನಮ್ಮ ಮನೇಲಿ ಟೊಮೆಟೊ ಬಾಯಿಗೆ ಸಿಗಬಾರ್ದು ಅಂತ ಹೇಳ್ತಾರೆ, ಇಷ್ಟ ಆಗಲ್ಲ ನನ್ನ ಹಸ್ಬೆಂಡ್ಗೆ. ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೋತಿದ್ದೀನಿ. ಈ ಕಡೆ ಕುಕ್ಕರ್ ಇಟ್ಟಿದ್ದೀನಿ, ಜೊತೆಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ಕೋತಿದ್ದೀನಿ. ಮಾಮೂಲಿ ಚಿತ್ರಾನ್ನ ನಾವು ಹೇಗೆ ಮಾಡ್ಕೋತೀವಿ, ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಅದ್ರ ಜೊತೆಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್ ಹಾಕಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡ್ಕೊಂಡಾದಮೇಲೆ ಈಗ ನಾನು ಅರಿಶಿನ ಏನು ಯೂಸ್ ಮಾಡ್ತಿಲ್ಲ, ಉಪ್ಪು ಯೂಸ್ ಮಾಡ್ತೀನಿ. ಉಪ್ಪೆಲ್ಲ ಯೂಸ್ ಮಾಡಾದಮೇಲೆ ಫ್ಲೇಮ್ನ ಆಫ್ ಮಾಡಿ ಲೆಮನ್ ರಸನ ಹಾಕ್ಕೋತೀನಿ. ಹಾಕ್ಕೊಂಡು ಮತ್ತು ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಫ್ಲೇವರ್ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಬೇಡವಾ?
ಮತ್ತು ನೀನು ನನ್ನ ಮಾತೇ ಕೇಳಲ್ಲ. ಎಲ್ಲೂ ಹೋಗೋದು ಬೇಡವಾ? ನೀನು ನನ್ನ ಮಾತೇ ಕೇಳಲ್ಲ ಮತ್ತೆ. ನೀನು ನನ್ನ ಮಾತು ಕೇಳಲ್ಲ, ಅಮ್ಮ ಮಾತು ಕೇಳಲ್ಲಲ್ಲ ನೀನು. ಅಮ್ಮ ಮಾತು ಕೇಳ್ತೀಯಾ? ನಿಜ? ಎಲ್ಲೂ ಹೋಗ್ಬಾರ್ದಾ? ಹೋಗ್ಬಾರ್ದಾ? ಹೋಗ್ತೀನಿ 4 ಡೇಸ್. 4 ಡೇಸ್ ಸಿಹಿ ಮನೆಯಲ್ಲೇ ಇರಬೇಕಾ? 4 ಡೇಸ್ ಹೋಗೋದು ಬೇಡವಾ? ಯಾಕೆ ಹೋಗ್ಬಾರ್ದು? ನೇಲ್ಸ್ ಕಚ್ಚಬಾರ್ದು. ಹಾಂ ಹಾಂ. ಯಾಕೆ ಹೋಗ್ಬಾರ್ದು ಅಮ್ಮ? ಹಾಂ ಹಾಂ, ಮನೆಯಲ್ಲೇ ಇರಬೇಕು, ಹೋಗ್ಬಾರ್ದು ಎಲ್ಲೋ. ಹೌದಾ? ಹೋಗ್ತೀನಿ ನಾಳೆ. ಸಿಹಿ ಎದ್ರೊಳೋ ಅಷ್ಟರಲ್ಲಿ ಹೋಗ್ಬಿಟ್ಟಿರ್ತೀನಿ. ಹೋಗಲ್ಲ. ಆಯ್ತು, ಹೋಗಲ್ಲ. ನಾಳೆ ಸಿಹಿಗೆ ಪಿಜ್ಜಾ ಮಾಡಿಕೊಡ್ತೀನಿ. ಓಕೆನಾ? ಹೈ-ಫೈ. ನಾನು ಬಸ್ಸಲ್ಲಿ ಹೊರಟ್ಬಿಡ್ತೀನಿ, ನೀನು ಒಬ್ಬಳೇ ಇರು ಅಂತ ಹೇಳಿದಾಗ ಸಿಹಿ ಬೇಡ ಅಮ್ಮ ಹೋಗಬೇಡಿ ಅಂತ ಹೇಳ್ತಾಳೆ. ಅವಳು ಕೆಲವೊಂದು ಸರಿ ಊಟ ಮಾಡಿಲ್ಲ ಅಂತ ಅಂದಾಗ ಅಥವಾ ಮಾತು ಕೇಳಿಲ್ಲ ಅಂತ ಅಂದಾಗ, ನೀನು ಹೀಗೆ ಮಾಡ್ತಿದ್ರೆ ಅಮ್ಮ ಹೋಗ್ತೀನಿ ಬಸ್ಸಲ್ಲಿ ಬರಲ್ಲ ಮತ್ತೆ 4 ಡೇಸ್ ಹೋಗ್ತೀನಿ ಅಂತ ಅಂದಾಗ ಸೈಲೆಂಟಾಗಿ ಊಟ ಮಾಡಿಬಿಡ್ತಾಳೆ. ನಾನು ಎಲ್ಲಾದರೂ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ ಮಾತನ್ನ ಕೇಳ್ತಾಳೆ. ಅದಕ್ಕೆ ನಾನು ಹೋಗ್ತೀನಿ ಅಂದರೆ ಬೇಡಮ್ಮ ಹೋಗಬೇಡ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ಸೋಫಾ ಮೇಲೆ ಸಿಂಗಲ್ ಬೆಡ್ಶೀಟ್ಸ್ನ ಹಾಕಿದ್ದೆ. ಅದೇನಾಗಿದೆ ಅಂದರೆ ಕ್ಲೀನ್ ಮಾಡಿ ಹಾಕಿದ್ದೀನಿ. ಸಿಹಿಗೆ ತಿನ್ನೋಕ್ಕೇನಾದರೂ ಕೊಟ್ಟಾಗ ತುಂಬ ಅದ್ರ ಮೇಲೆಲ್ಲ ಬೀಳಿಸ್ಕೊಂಡು ತಿಂತಾರೆ. ಇನ್ನು ಮಗು ಅಲ್ವಾ, ಸ್ವಲ್ಪ ಗೊತ್ತಾಗಲ್ಲ. ನನ್ನ ಮಗಳಿಗೆ ಇನ್ನೂ ಅಷ್ಟಾಗಿ ತಿನ್ನೋಕ್ಕೆಲ್ಲ ಬರಲ್ಲ. ಅವ್ರ ಅಜ್ಜಿ ಇಲ್ಲ ನಾನು ಇಬ್ಬರು ಊಟ ಮಾಡಿಸ್ಬೇಕು. ಹೈಟ್ ಇದ್ದಾಳೆ, ಬಟ್ ಇನ್ನು ಮಗು ಈಗ ಪ್ರಿ KGನ ಮುಗಿಸಿ LKGಗೆ ಹೋಗಬೇಕು. ಈಗ ಎಲ್ಲದನ್ನು ಒಂದೊಂದೇ ಕಲಿತಿದ್ದಾಳೆ. ಸಿಹಿ ಸ್ವಲ್ಪ ಕಲಿಯೋದ್ರಲ್ಲಿ ಲೇಟ್, ಬಟ್ ಕಲಿತ್ರೆ ಅದನ್ನು ತುಂಬ ಚೆನ್ನಾಗಿ ನೆನಪಿಟ್ಕೋತಾಳೆ. ಅದರಿಂದಾಗಿ ಎಲ್ಲದನ್ನು ಸ್ವಲ್ಪ ಚಲ್ಕೊಂಡು ಎಲ್ಲ ಬೀಳ್ಸ್ಕೊಂಡು ತಿಂದಿದ್ದಾರೆ. ಮತ್ತೆ ಅದನ್ನು ಕ್ಲೀನ್ ಮಾಡ್ತಿದ್ದೀನಿ. ಅವರು ಅಷ್ಟೇ ಕೆಲವೊಂದು ಸರಿ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ಅಮ್ಮ ಹಿಂಗೆ ಹಾಕ್ತೀನಿ, ನೀನು ಅದು ಹಾಕು, ನಾನು ಇದು ಹಾಕ್ತೀನಿ ಅಂತ ಹೇಳಿ ನನಗೆ ತುಂಬ ಸಪೋರ್ಟಿವ್ ಆಗಿರ್ತಾಳೆ. ಕೆಲವೊಂದು ಸರಿ ಅನಿಸುತ್ತೆ ಆ್ಯಕ್ಚುಲಿ ನಾನು ಕೆಲಸ ಮಾಡಬೇಕಾದ್ರೆ ಯಾರೂ ನನಗೆ ಹೆಲ್ಪ್ ಮಾಡ್ತಿರಲಿಲ್ಲ. ನನ್ನ ತಂಗಿ ಇದ್ಲು ನನ್ನ ಜೊತೆ, ಅವಳು ಬಿಟ್ಟರೆ ಇನ್ಯಾರೂ ನಂಗೆ ಹೆಲ್ಪ್ ಮಾಡ್ತಿರಲಿಲ್ಲ. ಆ ನಂತರ ನನ್ನ ಮಗಳು ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಹೆಲ್ಪ್ ಮಾಡೋದು ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಇನ್ನು ಸ್ವಲ್ಪ ದಿನ ಅವಳು ದೊಡ್ಡವಳು ಆಗ್ತಾ ಅವಳು ಹಾಫ್ ಏನು ಕೆಲಸಗಳಿದೆ ಅದನ್ನು ಡಿವೈಡ್ ಮಾಡ್ಕೋತಾಳೆ. ನಾನು ಅಮ್ಮ ಇದನ್ನು ಮಾಡು ಅದನ್ನು ಮಾಡು ಅಂತ ಹೇಳ್ತಾಳೆ. ಕೆಲವೊಂದು ಸರಿ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಮಗಳು ಹೆಣ್ಮಗು ಹುಟ್ಟೋದು ಇಟ್ಸ್ ನಾಟ್ ಅಂದರೆ ಭಗವಂತನ ಕೃಪೆ ಇರಬೇಕು ಅಂತಾರಲ್ಲ, ಹಾಗೆ ತುಂಬಾ ಖುಷಿ ಆಗುತ್ತೆ ಅವಳು ಹೆಲ್ಪ್ ಮಾಡೋದು ನೋಡಿದ್ರೆ. ಅದಾದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡು ನಾನು ಆಫೀಸ್ಗೆ ಹೊರಟೆ. ಆಫೀಸಲ್ಲಿ ಏನೇನು ಕೆಲಸ ಇದೆ ಅದನ್ನು ಸಹ ನೋಡಿಕೊಂಡು ಎಲ್ಲ ಮುಗಿಸ್ಕೊಂಡು ಮತ್ತೆ ಇವತ್ತು 9:30 ಆಗಿತ್ತು ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ. ಮತ್ತೆ 9:30 ಬಂದು ನಾವು ಊಟ ಎಲ್ಲ ಮಾಡಿ ಸಿಹಿ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಮತ್ತೇನು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಮತ್ತು ನಾಳೆಗೇನು ಬ್ರೇಕ್ಫಾಸ್ಟ್ ಅಂತ ಅದನ್ನು ಕೂಡ ಎಲ್ಲದನ್ನು ಸೆಟ್ ಮಾಡಿಕೊಂಡು ಮಲಗೋ ಅಷ್ಟರಲ್ಲಿ ಸಾಕಪ್ಪ ಅನಿಸುತ್ತೆ. ಆಗಲೇ ಸ್ವಲ್ಪ ಎಲ್ಲ ಹೊರಗೆ ಕೆಲಸ ಇತ್ತು ಅಂತ ಹೇಳಿ ಕೆಲಸನ ಮುಗಿಸ್ಕೊಂಡು ಹಾಗೆ ಒಂಚೂರು ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಆಫೀಸ್ಗೆ DC ಬುಕ್ಸ್ ಬೇಕಿತ್ತು, ಆ ಬುಕ್ಸ್ ಪ್ರಿಂಟ್ಸ್ ಕೂಡ ಆಗಿತ್ತು, ಅದನ್ನು ಸಹ ತಗೊಂಡು ಆಫೀಸಲ್ಲಿಟ್ಟು ಮತ್ತೆ ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ದಿನಚರಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.